ಗುರು ಗೊತ್ತಿಲ್ಲ. ಸೊ ತುಂಬ ದಿನ ಆದಮೇಲೆ ಈ ಥರದೊಂದು ಮೋಟೋ ವ್ಲಾಗ್ ಸ್ಟಾರ್ಟ್ ಮಾಡಿದೆ. 4 ಗಂಟೆ 15 ನಿಮಿಷ ಆಗಿದೆ. ಸೊ ಇದು ಜರ್ಸಿ ತಗೋಬೇಕು ಅನ್ನೋ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ. ಮಳೆ ಸ್ಟಾರ್ಟ್ ಆಗೋ ಥರ ಇದೆ. ಫಸ್ಟ್ ಇಲ್ಲಿಂದ ಹೋಗೋಣ. ಕ್ಯಾಮರಾ ನೋಡಿದ್ರೇ ಸ್ವಲ್ಪ ಕಷ್ಟ. ಹೆಲ್ಮೆಟ್ ಹಾಕೊಂಡು ಏನು ಮಾಡ್ತಾಯಿದ್ದೀನಿ ಗೊತ್ತಾಗಲ್ಲ. ದಿನ ಈ ಹೆಲ್ಮೆಟ್ ಹಾಕ್ದೆ ಇಲ್ಲೇ ಬೇರೆ. ಇವಾಗ ಎಲ್ಲಿಗೆ ಹೋಗ್ಬೇಕಂದ್ರೆ ಅದು ಯಾವುದಪ್ಪ ಅದು ಜಾಗ ಹೆಸರು ಗೊತ್ತಿಲ್ವಲ್ಲ. ಜಾಗದ ಹೆಸರು ಮರ್ತೋಗಿದ್ದೀನಿ. ಸೊ ಅಲ್ಲಿಗೆ ಹೋಗಿ ಇವಾಗ ಜಸ್ಟ್ ಜರ್ಸಿ ನೋಡೋಕೆ ಹೋಗ್ತಿದ್ದೀನಿ. ತಗೊಳ್ಳೋ ಸೀನ್ ಇಲ್ಲ ಆಯಿತಾ. ಆಫೀಸಿಗೆ ಒಂದು 5:15 ಹೋಗಬೇಕು. ಇವಾಗ 4:15 ಏನೋ ಆಗಿದೆ. ಈ ಹೆಲ್ಮೆಟಲ್ಲಿ ಸರಿ ಆಗುತ್ತಾ ಇಲ್ಲ ಗುರು. ಎಷ್ಟು ನಿಮಿಷ ಅಲ್ಲಿಗೆ ಒಂದು 5 ನಿಮಿಷದಲ್ಲಿ ತಲುಪೋದಾ? 5 ನಿಮಿಷ ಆಗಲ್ಲ ಗುರು. ಇದು ಇವಾಗ ಸಂಜೆ ಟೈಮ್ ಆಗಿಬಿಟ್ಟಿದೆ. ಟ್ರಾಫಿಕ್ ಇರೋ ಟೈಮ್ ಇದು. ಒಂದ್ಸಲ ಆ ಕಡೆ ಅಲ್ಲಿಗೆ ಹೋದರೆ ಜಾಗ ಯಾವುದಂತ ಗೊತ್ತಿಲ್ಲ. ಒಂದು ಕಾರಿಂದ ಸಿಕ್ಕಾಕೊಂಡ್ರೆ ಮತ್ತೆ ಅವರು ಬಿಡಲ್ಲ, ನಮ್ಮೂ ಹೋಗಲ್ಲ. ಹಾಕೊಂಡು ಇದರಲ್ಲಿ ಏನೋ ಓಡ್ಸೋಕ್ಕೆ ಆಯ್ತಾ ಇಲ್ಲ ಗೊತ್ತು. ನಾನು ಫುಲ್ ಹೆಲ್ಮೆಟ್ ಇಷ್ಟು ದಿನ ಆಗ್ತಾ ಇದ್ನಲ್ಲ, ಅದಕ್ಕೂ ಇದಕ್ಕೂ ಸೇಫ್ಟಿ ಆಗ್ತಾ ಇಲ್ಲ. ಕೂಡ್ಲು ಗೇಟ್ ತಲುಪಿದ್ದೀನಿ. ಸೊ ಇಲ್ಲಿಂದ ಇನ್ನೆಲ್ಲಿ ಹೋಗಬೇಕಾ? ಕಾಲ್ ಮಾಡಿದ್ರೆ ನನಗೆ ಗೊತ್ತಾಗಲ್ಲ. ಗಿಡದೇ ಬ್ರೇಕೇ ಇಲ್ಲ ಇದರಲ್ಲಿ. ಹೋಗ್ಬೇಕು, ಇನ್ನೂ ಮುಂದೆ ಹೋಗ್ಬೇಕಾ? ನಾನು ಎಲ್ಲಿಗೆ ಹೋಗ್ಬೇಕಂತಾನೆ ಮರ್ತೋಗಿದ್ದೀನಲ್ಲ. ಹೊಸ ರೋಡ್ ದಾಟ್ಬಿಟ್ಟು ಹೋಗ್ಬೇಕಾ? ಅಯ್ಯಯ್ಯೋ, ರೋಡ್ ಮರ್ತೋಗಿದ್ದೀನಿ. ಮ್ಯಾಪು ಇದೆ. ನನ್ನ ಪ್ರಕಾರ ಹೊಸ ರೋಡ್ ದಾಟ್ಬಿಟ್ಟೆ ಹೋಗ್ಬೇಕು ಅಂದ್ಕೊಳ್ತೀನಿ. ನಾನು ಅಂದ್ಕೊಂಡಿರೋದು ಇಲ್ಲೇ ಎಲ್ಲೋ ಬರುತ್ತೆ ಅಂತಲ್ವಾ. ಓಲಾ ಕತೆಗಳು ಪರವಾಗಿಲ್ಲ. ಓಲಾದೇನೋ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ಎಲ್ಲ ಗಾಳಿ ಧೂಳು ಹಿಡ್ಕೊಂಡು ನಿಂತಿತ್ತು, ಇವತ್ತು ಸ್ವಲ್ಪ ಫಳ ಅಂತಿದೆಯಾ. ಎಲ್ಲಿ ಇಲ್ಲಂತಲ್ಲ, ಈ ಟರ್ನ್ ಅಂತೂ ಅಲ್ವೇ ಅಲ್ಲ. ಅವನು ಬೇರೆ ಆ ಕಡೆ ಇಂಡಿಕೇಟರ್ ಹಾಕಿದ್ದಾನೆ. ಅವ್ರು ಯಾಕೆ ಆ ಕಡೆಯಿಂದ ಹೋಗ್ತವ್ರೆ ಗೊತ್ತಿಲ್ಲ.
ಪೆಟ್ರೋಲ್ ಇದೆ, ಅದಕ್ಕೆ ಹಿಂಗೆ ಓಡಿಸ್ತಾ ಇದ್ದೀನಿ. ಇದೆ ಅಂದರೆ ನಾನು ಮೊನ್ನೆ ಒಂದು 170ಗೆ ಹಾಕಿದ್ದೆ, ಸೊ ಅದಕ್ಕೂ ಮುಂಚೆ ಇತ್ತು. ಸೊ ಕ್ಯಾಮರಾ ಆ್ಯಂಗಲ್ ಹೆಂಗಿದೆ ಗೊತ್ತಿಲ್ಲ, ಸೊ ಅಲ್ಲಿ ನೋಡುವಾಗ ಇದ್ದಿದ್ದೆ 40ರಲ್ಲಿ ಹೋಯ್ತಾ ಇದ್ದೀನಿ ಗುರು. ಈ ಹೆಲ್ಮೆಟ್ ಹಾರದಿದ್ದರೆ ಸಾಕು, ಜಾಸ್ತಿ ಸ್ಪೀಡ್ ಹೋಗೋದು ಬೇಡ. ನನ್ನ ಪ್ರಕಾರ ಇಲ್ಲೇ ಎಲ್ಲೋ ಟರ್ನ್ ತಗೋಬೇಕು ಅನ್ಕೋತೀನಿ. ಸಿಂಗಸಂದ್ರ, ಸಿಂಗಸಂದ್ರನೇ. ನೆಕ್ಸ್ಟಲ್ಲಿ ಎಲ್ಲೋ ತಗೋಬೇಕು ನಾನು. ರೈಟ್ ಅಲ್ಲಿ ರೈಟ್ ತಗೊಂಡು ಅಲ್ಲಿಂದ ಎಲ್ಲಿಗೋ ಹೋಗ್ಬೇಕು. ಇಲ್ಲೇನಾ? ಅಯ್ಯಯ್ಯೋ, ಇಲ್ಲಲ್ಲ, ಮುಂದೆ ಮುಂದೆ ಗುರು. ಸೊ ನೆಕ್ಸ್ಟಲ್ಲಿ ಎಲ್ಲೋ ಬರುತ್ತೆ. ಸೊ ಇದು ಇವಾಗ ವೀಡಿಯೋ ದೊಡ್ಡದಾಗಿ ಬಿಡತ್ತಾ ಅಂತ. ಇಲ್ಲಿ ಹೋಗೋವೇ ಅಷ್ಟೇ ತೋರಿಸ್ತೀನಿ, ರಿಟರ್ನ್ ಬರೋದು ತೋರಿಸಲ್ಲ. ಇಲ್ಲ ಕಟ್ ಮಾಡಿ ಹಾಕೋದು ಆ ಥರ ಸೀನ್ ಮಾಡ್ಬೋದಾ? ಅಷ್ಟೆಲ್ಲ ಟೈಮ್ ಇಲ್ಲ ಗುರು, ಎಡಿಟಿಂಗ್ ಮಾಡೋದಾಗೆಲ್ಲ ಟೈಮ್ ನನ್ನ ಹತ್ರ ಇಲ್ಲವೇ ಇಲ್ಲ. ಪರವಾಗಿಲ್ಲ, ನಾನು ಸ್ವಲ್ಪ ಮಾತಾಡ್ತೀನಿ ಅಲ್ವಾ ಈ ಥರ ವ್ಲಾಗಲ್ಲಿ. ಇಲ್ಲ, ನಾನು ನಾರ್ಮಲ್ ವ್ಲಾಗಲ್ಲೂ ಡೈಲಿ ಮಾತಾಡೋದು ಬೇಸಲ್ಲ. ಸೊ ವೀಡಿಯೋ ಸ್ಟಾರ್ಟ್ ಆದಾಗೆ ಮಾತು ಬಂದ್ಬಿಡುತ್ತೆ ಆಟೋಮೆಟಿಕ್. ಇಲ್ಲೇ ನಾನು ರೈಟ್ ತಗೋಬೇಕಾಗಿರೋದು. ಸೊ ತಾರವನಿಂದ ನಮಗೆ ತೊಂದರೆ ಆಗಿದ್ರಿ ಈಗ ಸ್ವಲ್ಪ. ಈ ಗಾಡಿ ಇಟ್ಕೊಂಡು ಮೋಟೋ ಬ್ಲಾಗ್ ಮಾಡ್ತಾವನಲ್ಲ ಅಂದ್ಕೋಬೇಡಿ. ಸೊ ನಾನು ಈ ರೋಡು ಸ್ವಲ್ಪ ಚೆನ್ನಾಗಿದೆ, ಬಟ್ ಆದರೆ ಕೆಳಗಡೆ ಈ ಥರ ಏನೋ ಸ್ವಲ್ಪ ಡ್ಯಾಮೇಜ್ ಇದೆ ಈ ಥರ ಸೈಡಲ್ಲಿ. ಸೊ ಅದರಿಂದ ಸ್ವಲ್ಪ ರಿಸ್ಕ್ ಇದೆ. ಈ ಜಾಗ ಹೋಗಿದ್ದೀನಲ್ವ, ಅದಕ್ಕೇನು ಅಷ್ಟಿದಿಲ್ಲ. ಇಲ್ಲಿ ಇನ್ನೊಂದು ರೈಟ್ ತಗೋಬೇಕು. ಸೌಂಡೇ ಏನೋ ಆಗ್ಬಿಟ್ಟಿದೆಯಲ್ಲಪ್ಪ. ಇಲ್ಲಿಂದ ಆಫ್ ರೋಡ್ ಐತಿ. ನಾನಿಲ್ಲಿ ಬಂದಿರೋದು ಜಸ್ಟ್ ಜರ್ಸಿ ಎಸೆ ತಗೊಳ್ಳೋಣ ಅಂತ. ನೋಡೋಣ, ಅರ್ಜೆಂಟೀನಾ ಜರ್ಸಿ ಇದು ಹವೆ ಇದೆಯಲ್ಲ, ಹೌದು ಹವೆ ಕಿಟ್ಟು, ಅದು ಸಿಕ್ಕಿದ್ರೆ ತಗೋತೀನಿ. ಇಲ್ಲ ಅಂದರೆ ರಿಟರ್ನ್ ಹೋಗ್ತಾ ಇರೋದೆ. ಲಾಸ್ಟ್ ಟೈಮ್ ಗಾಡಿ ತಗೊಂಡು ಇಲ್ಲಿಯೇ ಬಂದಿದೆ, ಇಲ್ಲೇ ನಿಲ್ಲಿಸಿದ್ದೀನಿ.